ನೆಲಮಹಡಿ ಗ್ರಾಮ ಪಂಚಾಯಿತಿ ಅಂತಂದ್ರೆ ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಸರ್ಕಾರ ಇರ್ತದೆ, ಯಾವ ರೀತಿ ದೇಶದ ಮಟ್ಟದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಇರ್ತದೆ, ಅದೇ ರೀತಿ ಗ್ರಾಮ ಪಂಚಾಯಿತಿ ಅದರ ವ್ಯಾಪ್ತಿಯ ಗ್ರಾಮ ಸರ್ಕಾರ ಇದ್ದಾಗೆ. ಗ್ರಾಮ ಸರ್ಕಾರ ನಡಿಬೇಕಾದ್ರೆ ಮೂಲಭೂತವಾಗಿ ಅವರು ಕೂತ್ಕೊಂಡು ಅವರು ಚರ್ಚೆ ಮಾಡ್ತಕ್ಕಂಥದ್ದು, ಅವರು ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು, ಅವರು ಸಭೆಗಳನ್ನು ನಡೆಸ್ತಕ್ಕಂಥದ್ದು, ಇಲ್ಲಿ ಪಂಚಾಯಿತಿಯ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಸ್ತಕ್ಕಂಥದ್ದಕ್ಕೆ ಒಂದು ಸುಸಜ್ಜಿತವಾದಂತಹ ಕಟ್ಟಡ ಅಗತ್ಯ ಇರ್ತದೆ. ಇವತ್ತು ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಬಂದಾದ ಮೇಲೆ ಸುಮಾರು ವರ್ಷಗಳ ನಂತರ ಬಹುಶಃ 2004ರಿಂದ 2014ರಲ್ಲಿ ಏನು UPA ಸರ್ಕಾರ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು NREG ಯೋಜನೆಯನ್ನು ರೂಪಿಸಿದ್ರು, ಅದಾದ್ಮೇಲೆ ಬಹಳಷ್ಟು ಕಡೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ, ಅದಾದ್ಮೇಲೆ ಸಂಜೀವಿನಿ ಯೋಜನೆಗಳು ಮತ್ತು ಗ್ರಾಮ ಪಂಚಾಯಿತಿಯ ಅನುದಾನ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಅನುದಾನಗಳನ್ನೆಲ್ಲವನ್ನು ಕೂಡ ಬಳಸಿಕೊಂಡು ಇವತ್ತು ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಒಳ್ಳೆ ಕಟ್ಟಡಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸೂಲೂರು ಗ್ರಾಮ ಪಂಚಾಯಿತಿ ಕೂಡ ಒಂದು ಉತ್ತಮವಾದಂತಹ ಕಟ್ಟಡವನ್ನ ನೀವೆಲ್ಲ ಸೇರಿ ಮಾಡಿಕೊಂಡಿದ್ದೀವಿ. ನೆಲಮಡಿಯ ಉದ್ಘಾಟನೆ ಮತ್ತು ನೆಲಮಡಿ ನವೀಕರಣಕ್ಕೆ ಬಂದಿದ್ವಿ, ಗುದ್ಲಿ ಪೂಜೆಗೂ ಬಂದಿದ್ವಿ. ಆ ಸಂದರ್ಭದಲ್ಲಿ ಹೇಳಿದ್ವಿ ಆದಷ್ಟು ಬೇಗ ಏನಾಗ್ತಿದೆ, ಗುದ್ದಲಿ ಪೂಜೆ ಮಾಡ್ಬಿಡ್ತೀವಿ ಆದ್ರೆ ಉದ್ಘಾಟನೆ ಆಗೋದಿಲ್ಲ, ಅದಕ್ಕೆ ಬಹಳ ಇದಾಗ್ತದೆ. ಇವತ್ತು ಗುದ್ದಲಿ ಪೂಜೆನೂ ನಮ್ಮ ಕೈಯಲ್ಲೇ ಮಾಡಿಸಿ ಉದ್ಘಾಟನೆ ಕೂಡ ಇವತ್ತು ನಮ್ಮ ಕೈಯಲ್ಲೇ ಮಾಡಿಸಿರ್ತಕ್ಕಂಥದಕ್ಕೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಏನು ಆಡಳಿತ ವರ್ಗ ಇದೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.